ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ. ಸೊ ಈ ಒಂದು ಕೆಲಸ ಮಾಡೋದಕ್ಕೆ ಕನ್ನಡ ಭಾಷೆ ಚೆನ್ನಾಗಿ ಬಂದರೆ ಸಾಕು. ಜೊತೆಗೆ 10th ಆಗಿರೋರು, PU ಆಗಿರೋರು, ಎನಿ ಡಿಗ್ರಿ ಅವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಈ ಒಂದು ಜಾಬಲ್ಲಿ ಕೆಲಸ ಮಾಡ್ಬೋದು. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಏನು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ನಿಮಗೆ ಇನ್ಫಾರ್ಮೇಷನ್ ಮಿಸ್ ಆಗ್ಬೋದು. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಕಂಪ್ನಿ ನೇಮ್ ಬಂದು ಲೋಕಲ್ ಅಂತ. ಇಲ್ಲಿ ಫ್ರೀಲ್ಯಾನ್ಸರ್ ರಿಕ್ವಿಟರ್ ಆಗಿ ನಿಮ್ಮನ್ನು ಹೈರ್ ಮಾಡ್ಕೋತಾ ಇದ್ದಾರೆ. ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇವಾಗ ನಾವು ಕಂಪ್ಲೀಟ್ ಆದಂಥ ಡೀಟೇಲ್ಸ್ನ ತಿಳ್ಕೊಳ್ತಾ ಹೋಗೋಣ. ಕಂಪ್ನಿ ಬಗ್ಗೆ ನೋಡೋದಾದರೆ ಈ ಒಂದು ಕಂಪ್ನಿ 2018ರಲ್ಲಿ ಓಪನ್ ಆಯಿತು. ಇದ್ರದ್ದು ಮಿಷನ್ ಏನಿದೆ ಅಂತಂದರೆ ಮಿಷನ್ ಟು ಸ್ಟ್ರೆಂಥನ್ ಹೈಪರ್ ಲೋಕಲ್ ಕಮ್ಯುನಿಟೀಸ್ ಬೈ ಎನೇಬ್ಲಿಂಗ್ ಇಟ್ಸ್ ಮೋಸ್ಟ್ಲಿ ನಾನ್ ಇಂಗ್ಲೀಷ್ ಯೂಸರ್ ಟು ಶೇರ್, ಇಂಟ್ರಾಕ್ಟ್ ಆ್ಯಂಡ್ ಟ್ರಾನ್ಸ್ಕ್ರಿಪ್ಟ್ ಇನ್ ದ ರೀಜನಲ್ ಲ್ಯಾಂಗ್ವೇಜ್. ಸೊ ಈಗ ಮೋಸ್ಟ್ ಆಫ್ ದ ಜಾಬ್ ಸೀಕರ್ಸಿಗೆ ಏನಾಗಿರುತ್ತೆ ಅಂದರೆ ಕ್ವಾಲಿಫಿಕೇಷನ್ ಎಲ್ಲ ಇರುತ್ತೆ, ಸ್ಕಿಲ್ಸು ಕೂಡ ಚೆನ್ನಾಗಿರುತ್ತೆ. ಆದರೆ ಮೇನ್ ಪ್ರಾಬ್ಲಮ್ಮು ಇಂಗ್ಲೀಷು ಬರ್ತಾ ಇರಲ್ಲ. ಬರುತ್ತೆ, ಆದರೆ ಸ್ವಲ್ಪ ಕಡಿಮೆ ಬರುತ್ತೆ, ಅಷ್ಟು ಫ್ಲೂಯೆನ್ಸ್ ಆಗಿರಲ್ಲ. ಅಂಥವರಿಗೆ ತುಂಬಾ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಲೋಕಲ್ ಅನ್ನೋ ಒಂದು ಕಂಪನಿ ಎಸ್ಟಾಬ್ಲಿಷ್ ಆಯಿತು. ಈ ಒಂದು ಕೆಲಸ ನೀವು ಮಾಡಲಿಕ್ಕೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕನ್ನಡ, ತೆಲುಗು, ತಮಿಳ್, ಮಲಯಾಳಂ, ಗುಜರಾತಿ, ಮರಾಠಿ ಅಂತ ಹೇಳ್ಬಿಟ್ಟು. ಇಷ್ಟು ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜು ತುಂಬ ಚೆನ್ನಾಗಿ ಬಂತು ಅಂತಂದರೆ ಈ ಒಂದು ಕೆಲಸನ ನೀವು ಮಾಡ್ಬೋದು. ಹಾಗಿದ್ರೆ ಇವಾಗ ನಾವು ಜಾಬ್ ಡಿಸ್ಕ್ರಿಪ್ಷನ್ನ ನೋಡ್ತಾ ಹೋಗೋಣ. ಲೋಕಲ್ ಈಸ್ ಆನ್ ದ ಔಟ್ಲುಕ್ ಫಾರ್ ಡೈನಾಮಿಕ್ ಫ್ರೀಲ್ಯಾನ್ಸರ್ ರಿಕ್ವಿಟರ್ಸ್ ಆ್ಯಂಡ್ ಟ್ಯಾಲೆಂಟ್ ಸ್ಕೋರ್ಸ್. ಇಫ್ ಯು ಕ್ಯಾನ್ ಸ್ಪೀಕ್ ಕನ್ನಡ, ತಮಿಳ್, ತೆಲುಗು ಆರ್ ಮರಾಠಿ ಆ್ಯಂಡ್ ಹ್ಯಾವ್ ಬೇಸಿಕ್ ಇಂಗ್ಲೀಷ್ ಸ್ಕಿಲ್ಸ್, ವಿ ವಾಂಟ್ ಯು ಆನ್ ಅವರ್ ಟೀಮ್, ವರ್ಕ್ ರಿಮೋಟ್ಲಿ ಆ್ಯಂಡ್ ಅರ್ನ್ ಅಪ್ ಟು 25,000 ಪರ್ ಮಂತ್. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಇವು ಲೋಕಲ್ ಕಂಪನಿ ಅವರು ಫ್ರೀಲ್ಯಾನ್ಸರ್ ರಿಕ್ವಿಟರ್ ಆಗಿ ನಿಮ್ಮನ್ನ ಹೈರ್ ಮಾಡ್ಕೋತಾ ಇದ್ದಾರೆ. ಈಗ ಯಾರೆಲ್ಲ ಜಾಬ್ ಸೀಕರ್ಸ್ ಇರ್ತಾರೆ ಅವರಿಗೆ ನೀವು ಹೆಲ್ಪ್ ಮಾಡಬೇಕಾಗತ್ತೆ. ಓಕೆನಾ? ನೀವು ಒನ್ಸ್ ಈ ಜಾಬ್ಗೆ ಸೆಲೆಕ್ಟ್ ಆಗ್ತಿರಲ್ಲ, ಆವಾಗ ನಿಮಗೆ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ. ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಏನು ಪ್ರತಿಯೊಂದು ಡೀಟೇಲ್ಸ್ನ ನಿಮಗೆ ಕಂಪ್ನಿ ಕೊಡ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಮೆನ್ಷನ್ ಮಾಡಿರೋಂಥ ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜು ನಿಮಗೆ ಚೆನ್ನಾಗಿ ಬರಬೇಕು. ಇದ್ರ ಜೊತೆಗೆ ಸ್ವಲ್ಪ ಇಂಗ್ಲೀಷ್ ಸ್ಕಿಲ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಮಂತ್ಲಿ ನಿಮಗೆ ತಿಂಗಳಿಗೆ ನೀವು 25,000 ರೂಪಾಯಿನ ಅರ್ನ್ ಮಾಡ್ಬೋದು. ನೀವು ಯಾಕೆ ನಮ್ಮ ಕಂಪ್ನಿನ ಜಾಯಿನ್ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಈ ಒಂದು ಕಂಪ್ನಿ ಕಡೆಯಿಂದ ನಿಮಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಇದೆ. ಜೊತೆಗೆ ಕಾಂಪಿಟೇಟಿವ್ ಮಂತ್ಲಿ ಅರ್ನಿಂಗ್ಸ್, ನಿಮಗೆ ಮಂತ್ಲಿ ಅರ್ನಿಂಗ್ಸಲ್ಲಿ ತುಂಬಾ ಇನ್ಸೆಂಟಿವ್ಸು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಮೇಕ್ ಎ ಡಿಫ್ರೆನ್ಸ್ ಬೈ ಹೆಲ್ಪಿಂಗ್ ದ ಪೀಪಲ್ ಫೈಂಡ್ ದ ಡ್ರೀಮ್ ಜಾಬ್ಸ್. ನೀವೆಲ್ಲ ಏನು ಕೆಲಸ ಮಾಡಬೇಕು, ಜಾಬ್ ಸೀಕರ್ಸ್ ಇರ್ತಾರಲ್ಲ ಅವ್ರಿಗೆ ಇಷ್ಟ ಆಗಿರೋಂಥ ಜಾಬಲ್ಲಿ ಫೈಂಡ್ ಔಟ್ ಮಾಡೋದಕ್ಕೆ ನೀವು ಹೆಲ್ಪ್ ಮಾಡಬೇಕಾಗತ್ತೆ. ಹಾಗಿದ್ರೆ ಈ ಒಂದು ಕೆಲಸ ಮಾಡೋದಕ್ಕೆ ರಿಕ್ವೈರ್ಮೆಂಟ್ ಏನಿರಬೇಕು ಅಂತಂದರೆ ಲ್ಯಾಪ್ಟಾಪ್ ಇರಬೇಕು. ಜೊತೆಗೆ ಇಂಗ್ಲೀಷ್ ಕಮ್ಯುನಿಕೇಷನು ಸ್ವಲ್ಪ ಬಂದರೂ ಕೂಡ ಸಾಕು. ಫ್ಲೂಯೆನ್ಸಿ ಇನ್ ಒನ್ ಆಫ್ ದ ಮೆನ್ಷನ್ ಲ್ಯಾಂಗ್ವೇಜ್, ಅಲ್ಲಿ ಮೆನ್ಷನ್ ಮಾಡಿದಾರಲ್ಲ ಕನ್ನಡ, ತೆಲುಗು, ತಮಿಳ್, ಅದರಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜು ತುಂಬಾ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ 6 months to 1 year ಎಕ್ಸ್ಪೀರಿಯನ್ಸ್ ಇನ್ ರಿಕ್ರೂಟ್ಮೆಂಟ್ ಅಂತ ಕೇಳಿದ್ದಾರೆ. 6 ತಿಂಗಳಿಂದ 1 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಂತೆ. ಅಥವಾ ಇನ್ ರಿಕ್ರೂಟ್ಮೆಂಟಲ್ಲಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಂದರೂ ಯಾವುದೇ ರೀತಿಯಾದಂಥ ಟೆಲಿಕಾಲಿಂಗಲ್ಲೂ ಕೂಡ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಈಗ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇಲ್ಲಿ ಅಪ್ಲೈ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಜಾಬ್ಗೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಲಿಂಕ್ಡ್ಇನ್ ಆ್ಯಪ್ ಇರಬೇಕಾಗುತ್ತೆ. ಕಂಟಿನ್ಯೂ ಟು ಆ್ಯಪ್ ಅಂತ ಕೊಟ್ಟಾಗ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಫಸ್ಟ್ ನೇಮ್, ಲಾಸ್ಟ್ ನೇಮ್ ಮತ್ತು ನಿಮ್ಮ ಫೋನ್ ನಂಬರ್ನ ಆ್ಯಡ್ ಮಾಡಿ. ಸೊ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಹೋಮ್ ಅಡ್ರೆಸ್ನ ಎಂಟರ್ ಮಾಡಿ. ನಿಮ್ಮ ಒಂದು ಇವಾಗ ಕರೆಂಟ್ ಅಡ್ರೆಸ್ನ ಎಂಟರ್ ಮಾಡಿ ಮತ್ತು ಅಗೇನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. 8 pages ಇರುತ್ತೆ. ಇಲ್ಲಿ ನಿಮ್ಮ ಒಂದು ರೆಸ್ಯೂಮ್ನ ಅಪ್ಡೇಟ್ ಮಾಡಬೇಕಾಗತ್ತೆ, ಅಥವಾ ನೀವೇನಾದರೂ ಅಪ್ಡೇಟ್ ಮಾಡ್ಕೊಂಡಿರಬೇಕು. ಈ ಒಂದು ಜಾಬ್ಗೆ ಸಂಬಂಧಪಟ್ಟ ಹಾಗೆ ಸ್ಕಿಲ್ಸ್ನೆಲ್ಲ ಆ್ಯಡ್ ಮಾಡಿಕೊಂಡು ಅಪ್ಡೇಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ರೆಸ್ಯೂಮ್ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು
ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಪೇಜ್ ನಂಬರ್ 4 ನಿಮ್ಗೆ ಏನೇನು ಬರುತ್ತೆ ಅಂತಂದರೆ ವರ್ಕ್ ಎಕ್ಸ್ಪೀರಿಯನ್ಸ್. ನೀವೇನಾದರೂ ವರ್ಕ್ ಮಾಡಿದರೆ ಇಲ್ಲಿ ನೀವು ಬರಿಬೇಕಾಗತ್ತೆ. ನೀವು ನೆಕ್ಸ್ಟು ಡೇಟ್ ಆಫ್ ಎಂಪ್ಲಾಯ್ಮೆಂಟು ಏನು ಪ್ರತಿಯೊಂದು ಕೂಡ ನೀವು ಕೊಟ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಎಜುಕೇಷನ್ನ ಪ್ರತಿಯೊಂದು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸ್ಕೂಲ್ನ ಎಲ್ಲಿ ಓದಿದ್ರಿ, ಯಾವ ಒಂದು ಸಿಟಿನಲ್ಲಿ ಓದಿದ್ರಿ, ಡಿಗ್ರಿ ಎಲ್ಲಿ ಮಾಡಿದ್ದು, ಡಿಗ್ರಿನಲ್ಲಿ ಮೇಜರ್ ಫೀಲ್ಡ್ ಏನು ಓದಿದ್ರಿ ನೀವು, ಮತ್ತು ಡೇಟ್ಸ್ ಅಟೆಂಡ್ ಅದೆಲ್ಲ ಕೂಡ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಸ್ಕ್ರೀನಿಂಗ್ ಕ್ವಶನ್ಸ್ ಅಂತ ಇದೆ. ಲಿಂಕ್ಡ್ಇನ್ ಪ್ರೊಫೈಲು ಅದೇ ನಿಮ್ಮ ಒಂದು ಲಿಂಕ್ಡ್ಇನ್ ಪ್ರೊಫೈಲ್ದು ಲಿಂಕ್ನ ತೊಗೊಳುತ್ತೆ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಬೈ ಚೆಕಿಂಗ್ ದಿಸ್ ಬಾಕ್ಸ್ ಯು ವಿಲ್ ಡಿಕ್ಲೇರ್ ದಟ್ ಯು ರೀಡ್ ಅಂತ ಇದೆಯಲ್ಲ ಅದು ಐ ಅಗ್ರಿ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಯುವರ್ ಮೆಸೇಜಸ್ ಟು ದ ಹೈರಿಂಗ್ ಮ್ಯಾನೇಜರ್ ಅಂತ ಇದೆಯಲ್ಲ ಇಲ್ಲಿ ನೀವು ನಿಮ್ಮ ಬರಿಬೇಕಾಗುತ್ತೆ. ಏನಂತ ಅಂದರೆ ಯಾಕೆ ನನ್ನ ಈ ಒಂದು ಜಾಬ್ಗೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವ ರೀತಿಯಾಗಿ ಕೆಲಸ ಮಾಡ್ತೀನಿ ಏನು ಪ್ರತಿಯೊಂದು ಕೂಡ ಇಲ್ಲಿ ನೀವು ಬರೀರಿ. ನಿಮಗೆ ಇಲ್ಲಿ ಬರೆಯೋದಕ್ಕೆ 2000 ಕ್ಯಾರೆಕ್ಟರ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ಬೇಕಿದ್ರೆ ಗೂಗಲ್ ಮಾಡಿ ಆನ್ಸರು ಸಿಗುತ್ತೆ. ಅದರಲ್ಲಿ ಹಾಗೆ ಕಾಪಿ ಪೇಸ್ಟ್ ಮಾಡಬೇಡಿ, ಕೆಲವೊಂದು ಮಾಡಿಫೈಡ್ ಮಾಡಿ ಇಲ್ಲಿ ಬರೆದು ನಿಮ್ಮ ಒಂದು ಅಪ್ಲೋಡ್ನ ಇಲ್ಲಿ ನೀವು ಅಡಿಷ್ನಲ್ ಅಟ್ಯಾಚ್ಮೆಂಟ್ಸ್ ಏನಾದರೂ ನಿಮ್ಮ ಹತ್ರ ಒಂದು ಸರ್ಟಿಫಿಕೇಟ್ಸ್ ಏನಾದರೂ ಇತ್ತು ಅಂತಂದರೆ ಅದನ್ನು ಅಡಿಷ್ನಲ್ ಆಗಿ ಹಾಕಿ. ಓಕೆನಾ, ಜಾಬ್ಗೆ ಸಂಬಂಧಪಟ್ಟಂಥ ಏನಾದರೂ ಸ್ಕಿಲ್ಸ್ದು ಸರ್ಟಿಫಿಕೇಟ್ಸ್ ಇತ್ತು ಅಂತಂದರೆ ಹಾಕಿ, ಇಲ್ಲಾಂದರೆ ನಡೆಯುತ್ತೆ. ಅದಾದಮೇಲೆ ರಿವ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ದಂಗೆ ಆಗುತ್ತೆ. ಆಗ ನೀವೇನು ರೆಸ್ಯೂಮು ಪ್ರತಿಯೊಂದು ಕಳಿಸಿರ್ತೀರಲ್ಲ HR ಅದನ್ನೆಲ್ಲ ಅನಲೈಸ್ ಮಾಡಿ ಈ ಒಂದು ಜಾಬ್ಗೆ ನೀವು ಸೂಟಬಲ್ ಇದ್ದೀರಾ ಅಂದ ತಕ್ಷಣವೇ ನೀವು ಕೊಟ್ಟಿರೋಂಥ ಫೋನ್ ನಂಬರ್ ಇರುತ್ತಲ್ಲ ಅದಕ್ಕೆ ಕಾಲ್ ಮಾಡ್ತಾರೆ ಅಥವಾ ಮೇಲ್ ಮಾಡ್ತಾರೆ. ಓಕೆನಾ, ಆವಾಗವಾಗ ನೀವು ಮೇಲ್ನ ಚೆಕ್ ಮಾಡ್ತಾ ಇರಬೇಕಾಗತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.